ರೂಪು ಜಟಕಾ ಬಂಡಿ. ರತ್ನ ಅವರು ಈ ವಿಚಾರ ನಮಗೆ ಹೇಳಿದ ನಂತರ ಬದುಕು ಜಟಕಾ ಬಂಡಿಯ ತಂಡ ನಿಜಾನ ಇದು ಈ ಕಥೆ ಅಂತ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿಗೆ ಹೋಯ್ತು. ಹೋದಂಥವ್ರು ಸಂತೋಷ್ ನೀವು ಹೋದ್ರಿ ಆ ಊರಿಗೆ, ಏನ್ ನೋಡಿದ್ರಿ ಅಲ್ಲಿ? ಮೇಡಮ್ ಏನಂತಂದ್ರೆ ನಾವು ಡೈರೆಕ್ಟ್ ಆಗಿ ಹೋದ ಹೋದ ತಕ್ಷಣ ನಮಗೆ ಸ್ವಾಮೀಜಿ ಮೊದಲು ಭೇಟಿ ಆಗ್ಲಿಲ್ಲ. ಏನಂತ ಹೇಳ್ಕೊಂಡು ಹೋದ್ರಿ? ಭಕ್ತಾದಿಗಳು ನಾವು ಆಂಜನೇಯ ಸ್ವಾಮಿ ಭಕ್ತರು, ಅದಕ್ಕೆ ಸ್ವಾಮೀಜಿ ಅವ್ರನ್ನ ಭೇಟಿ ಆಗ್ಬೇಕಾಗಿತ್ತು. ಅವ್ರ ಬಗ್ಗೆ ಬಹಳ ಕೇಳಿದೀವಿ. ಅವ್ರು ಹೇಳಿದ್ರಿಲ್ಲ ಸ್ವಾಮೀಜಿ ಅವರು ಇವತ್ತು ಸಿಗಲ್ಲ ನಿಮ್ಗೆ, ಅವರು ಇದು ಸೋಮವಾರ ಮತ್ತೆ ಶನಿವಾರ ಮಾತ್ರ ಸಿಗ್ತಾರೆ. ನೀವು ಒಂದು ನಿಂಬೆ ಹಣ್ಣು, ಸ್ವಲ್ಪ ಅಕ್ಕಿ, ಒಂದು ತೆಂಗಿನಕಾಯಿ ತಗೊಂಡ್ ಬರ್ಬೇಕು, ಆಮೇಲೆ ನಿಮ್ ಕಷ್ಟ ಏನಿದೆ ಅಂತ ಹೇಳ್ಕೋಬಹುದು. ಹೇಳ್ಕೊಂಡ್ಮೇಲೆ ಅವರು ನಿಮ್ಗೆ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಅದೇನ್ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸ್ವಾಮೀಜಿಯವರು ಮತ್ತೆ ಇನ್ನೇನು ಮಾಡ್ತಾರೆ ಪವಾಡಗಳನ್ನಂತ ನಾವು ಕೇಳಿದ್ಮಿಲ್ಲ. ಇಷ್ಟು ಜನ ಇಲ್ಲಿ ಮಕ್ಕಳಾಗದೆ ಇರೋರು ಬಂದಿದ್ದಾರೆ, ಎಲ್ರಿಗೂ ಮಕ್ಕಳಾಗಿದೆ. ಆಮೇಲೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗಿದೆ. ಏನೇ ಪ್ರಾಬ್ಲಮ್ ಇರ್ಲಿ ಇಲ್ಲಿ ಎಲ್ಲಕ್ಕೂ ಪರಿಹಾರ ಇದೆ. ಸ್ವಾಮೀಜಿಯವರು ಎಲ್ಲದಕ್ಕೂ ಪರಿಹಾರ ಕೊಡ್ತಾರೆ. ಆ ತರ ಅವ್ರ ಶಕ್ತಿ ಇದೆ ಅಂತ ಹೇಳಿದ್ರು. ಆಮೇಲೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ನಮಸ್ಕಾರ ಮಾಡಿದ್ವಿ. ಚಿಕ್ಕ ದೇವಸ್ಥಾನ ಇದೆ ಮೇಡಮ್ ಅದು. ಈಗ ಅದಕ್ಕೆ ಒಂದು ದೊಡ್ಡದು ದೇವಸ್ಥಾನ ಕಟ್ಲಿಕ್ಕೆ ಒಂದು ಇದು ಮಾಡಿದ್ದಾರೆ. ಆಮೇಲೆ ನಾನು ಹೇಳಿದೆ ಇದನ್ನ ಏನಾದ್ರು ನಾವು ಟಿವಿ ಚಾನಲ್ ತೋರಿಸಿದ್ರೆ ಒಳ್ಳೆ ಹೆಸರು ಬರುತ್ತೆ ದೇವಸ್ಥಾನಕ್ಕೆ. ಇನ್ನೂ ಭಕ್ತಾದಿಗಳು ಸಾವಿರಾರು ಜನ ಬರ್ತಾ ಇದ್ದಾರೆ, ಲಕ್ಷಾಂತರ ಜನ ಬರ್ತಾರೆ. ಈ ದೇವಸ್ಥಾನ ಅಭಿವೃದ್ಧಿ ಮಾಡಬಹುದು, ಅದಕ್ಕೆ ಒಂದ್ಸಾರಿ ಟಿವಿ ಕಾರ್ಯಕ್ರಮ ಕೊಟ್ಬಿಡಿ ನಿಮ್ಮ ದೇವಸ್ಥಾನವನ್ನ ಒಂದ್ಸಾರಿ ಅಂತ ಹೇಳಿದೆ. ಅದಕ್ಕೆ ಹೌದು ಸರ್ ನಾವು ಕೊಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ, ಬಟ್ ಯಾರಿಗೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿದೆ. ಇಲ್ಲ ನಾವು ಪರಿಚಯಿಸ್ತಿದ್ದಾರೆ ಟಿವಿ ಚಾನಲ್ ಅಲ್ಲಿ, ನಾವು ಏನಾದ್ರು ವ್ಯವಸ್ಥೆ ಮಾಡಿಸ್ತೀನಿ ಬೇಕಂದ್ರೆ ಅಂತ ಹೇಳಿದೆ. ಆಮೇಲೆ ಅವರು ಆಯ್ತು ಒಪ್ಕೊಂಡ್ರು. ಅವ್ರ ಅನ್ನ ಸಿಕ್ಕಿತ್ತು ಸ್ವಾಮೀಜಿ ಅನ್ನ. ಆಮೇಲೆ ಅವ್ರು ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಇದು ಫೌಂಡೇಶನ್ ಯಾರು ಹಾಕ್ಸ್ಕೊಟ್ಟಿದ್ದಾರೆ ಅಂತ. ಇಲ್ಲ ಇದನ್ನು ಒಬ್ರು ಭಕ್ತಾದಿಗಳು ಸರ್, ಅವರು ಯಾವುದೋ ಒಂದು ಕೆಲಸದಕ್ಕೋಸ್ಕರ ಬೇಡ್ಕೊಂಡು ಹೋಗಿದ್ರು ಇಲ್ಲಿ, ಅವ್ರ ಕೆಲಸ ಸಕ್ಸಸ್ ಆಯ್ತಂತೆ, ಅದಕ್ಕೆ 2 ಲಕ್ಷ ಕೊಟ್ಟು ಇದನ್ನ ಹಾಕ್ಸಿದ್ದಾರೆ ನೋಡಿ ಸರ್ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದೆ ಇಲ್ಲ ನನಗೂ ಒಂದು ಆಸೆ ಇದೆ, ನಾನು ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಮತ್ತೆ ಸ್ವಾಮೀಜಿ ಅದ್ರ ಬಗ್ಗೆ ಅದನ್ನೂ ನಮ್ದು ಆಸೆ ನೆರವೇರಿದ್ರೆ ನಾನು ಕೂಡ ಇದಕ್ಕೆ ದೇವಸ್ಥಾನ ಕಟ್ಟಡಕ್ಕೆ ಇನ್ನು ಸ್ವಲ್ಪ ಮುಂದಿನ ಏನು ಬೇಕು ಅದು ನಾನು ಹೆಲ್ಪ್ ಮಾಡ್ತೀನಿ ನನ್ನ ಕೈಲಾದಷ್ಟು ಅಂತ ಹೇಳಿದೆ. ಅವರನ್ನ ತುಂಬಾ ಖುಷಿ ಆಗ್ಬಿಟ್ಟ. ಚೇರ್ ಎಲ್ಲ ತರಿಸ್ತಾ ಕೂತ್ಕೊಂಡ್ವಿ. ಆಮೇಲೆ ಸ್ವಾಮೀಜಿ ಧ್ಯಾನ ಎಲ್ಲಿ ಮಾಡ್ತಾರಂತ ಕೇಳಿದೆ ಮೇಡಮ್. ಅಲ್ಲಿ ಪಕ್ಕದಲ್ಲಿ ಒಂದು ರೂಮ್ ಇದೆ, ಆ ರೂಮಲ್ಲಿ ಅದಕ್ಕೆ ಏನೋ ಒಂದು ಹೆಡ್ಡಿಂಗ್ ಹಾಕಿದ್ದಾರೆ, ಸ್ವಲ್ಪ ನೆನಪಿಗಿಲ್ಲ. ಆಮೇಲೆ ಒಳಗೆ ಹೋದ ತಕ್ಷಣ ಸ್ವಾಮೀಜಿದು ಒಂದು ಮಂಚ ಇದೆ ಮೇಡಮ್ ಕೂತ್ಕೊಳ್ಳಿಕ್ಕೆ. ಎಲ್ಲ ಸ್ವಾಮೀಜಿಗಳು ಕೂತ್ಕೊಳ್ತಾರಲ್ಲ ಆ ಥರ ಮಂಚ ಇದೆ. ಆ ಮಂಚಕ್ಕೆ ಆರಾಮಾಗಿ ಎಲ್ಲ ದೊಡ್ಡ ಸ್ವಾಮಿ ಐಷಾರಾಮಿ ಹಾಸಿಗೆಗಳೆಲ್ಲ ಇದೆ, ಈಗ ಕೂತ್ಕೊಂಡಿರ್ತಾನೆ ಮೇಡಮ್ ಧ್ಯಾನಕ್ಕೆ. ಆಮೇಲೆ ಧ್ಯಾನಕ್ಕೆ ಕೂತ್ಕೊಂತಾರೆ ಸ್ವಾಮೀಜಿಗಳು. ಈ ಸೀಟಲ್ಲಿ ಅವ್ರು ನೋಡ್ಬೇಕಾಗಿತ್ತು, ಬಹಳ ಸಂತೋಷ ಅನಿಸ್ತಿತ್ತು ನಮ್ಗೆ ಅಂತ ಹೇಳಿದೆ. ಇಲ್ಲ ಆ ಥರ ಸೀಟಲ್ಲಿ ಅವರು ಇಲ್ಲಿ ಕೂತ್ಕೊಳ್ಳೋದು ಶನಿವಾರ ಮತ್ತೆ ಸೋಮವಾರ, ಬೇಕಾದ್ರೆ ನಿಮ್ಗೆ ಫೋಟೋ ತೋರಿಸ್ತೀನಿ ಅಂತಂದ್ರು. ಎಲ್ಲ ಫೋಟೋ ನೋಡಿದ್ವಿ ಗೊತ್ತಾಯ್ತು ಭಾರಿ ಸ್ಮಾರ್ಟ್ ಆಗಿದ್ದಾನೆ ಮೇಡಮ್ ಅವನು ಫೋಟೋ ಫೇಸ್ ಇದೆ, ಸಖತ್ತಾಗಿ ಕಾಣಿಸ್ತಾನೆ ಫೋಟೋದಲ್ಲೆಲ್ಲ. ಆಮೇಲೆ ಎಲ್ಲಿ ದಾರ ಕಟ್ತೇನಂತಂದ್ರೆ ಸ್ವಾಮೀಜಿಯವರು ಹೆಂಗೆ ದಾರ ಕಟ್ಟೋದು ಅಂತ ಕೇಳಿದ್ವಿ. ಇಲ್ಲ ಅದನ್ನ ಯಾರು ಮಕ್ಕಳಾಗಲ್ಲ, ಆಮೇಲೆ ಯಾರಿಗೆ ಮದುವೆ ಆಗಿರಲ್ಲ ಅಂತವ್ರಿಗೆ ದಾರ ಕಟ್ತಾರೆ, ಹೆಣ್ಮಕ್ಳಿಗೆ ಮಾತ್ರ ದಾರ ಮಾತ್ರ ಕಟ್ತಾರೆ. ಅದನ್ನ ನಾವು ಪ್ರಶ್ನೆ ಮಾಡಿದೆ ಮೇಡಮ್. ಗಂಡಸರಿಗೆ ದಾರ ಇಲ್ಲ ಕೇಳಿದೆ ಅದನ್ನ. ಮತ್ತೆ ಸ್ವಾಮೀಜಿಯವರು ಯಾಕೆ ದಾರ ಕಟ್ಟಲ್ಲ, ಹೆಣ್ಮಕ್ಳಿಗೆ ಮಾತ್ರ ಯಾಕೆ, ಗಂಡ್ ಮಕ್ಳಿಗೆ ಯಾಕಿಲ್ಲ? ಇಲ್ಲ ಅದು ಮೊದಲಿನಿಂದ ಬಂದಿರೋ ಪದ್ಧತಿ ಇದೆ. ಸ್ವಾಮಿ ಆಂಜನೇಯ ಸ್ವಾಮಿ ಆ ಥರ ಹೇಳಿದ್ದಾರೆ ಅವ್ರಿಗೆ. ಸ್ವಾಮಿ ನಿನ್ನೆ ಬಂದ ಅಲ್ವಾ ಬಂದಿದ್ದ ಪ್ರೋಗ್ರಾಮ್ ಬರಕ್ಕೆ? ಏನಾಯ್ತು, ಯಾಕೆ ಓಡ್ ಹೋದ? ಅವನ್ಗೆ ಬರ್ಲಿಕ್ಕೆ ಹೇಳಿದ್ವಿ, ಈ ತರ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನೀವು ಬನ್ನಿ, ಒಳ್ಳೆ ಹೆಸರಾಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ಎಲ್ಲಾ ಸ್ವಾಮೀಜಿಗಳ ನಾವು ಕರೀತಾ ಇದೀವಿ. ಯಾಕಂದ್ರೆ ಆಂಜನೇಯ ಸ್ವಾಮಿ ಬಗ್ಗೆ ಅಲ್ಲಿ ವಿವರಣೆ ಕೊಡ್ಬೇಕು. ಆಂಜನೇಯ ಸ್ವಾಮಿ ಬಗ್ಗೆ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನ ಬಂದು ಹೇಳಿ ಅಂತ ಹೇಳಿದ್ವಿ. ಬಂದ ಆ ಪ್ರಕಾರ ಬಂದಿದ್ದ ಮೇಡಮ್. ಎಷ್ಟು ಜನ? ಅವನು ಒಂದು 3-4 ಜನ ಸಮೇತ ಶಿಷ್ಯಂದ್ರ ಸಮೇತ ಬಂದಿದ್ದ. ಆಮೇಲೆ ಅವನು ಉಳ್ಕೊಂಡಿದ್ದ ಮೇಡಮ್ ಯಶವಂತಪುರದಲ್ಲಿ. ಆಮೇಲೆ ಮಧ್ಯಾಹ್ನ ನಾವು ಕರೀಲಿಕ್ಕೆ ಹೋದ್ವಿ, ಮತ್ತೆ ಸ್ವಾಮೀಜಿ ಮತ್ತೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಬನ್ನಿ ಅಂತೇಳಿ. ಹೋದ ತಕ್ಷಣ ಅವನಿಗೆ ಯಾವ ತರ ಗೊತ್ತಾಗಿತ್ತು ಗೊತ್ತಿಲ್ಲ, ವಿಷಯ ಗೊತ್ತಾಗ್ಬಿಟ್ಟಿತ್ತು ಅವನಿಗೆ, ಬದುಕು ಜಟಕಾ ಬಂಡಿಗೆ ಇವರು ಕರೀಲಿಕ್ಕೆ ಬಂದಿದ್ದಾರೆ ಅಂತ. ಅವ್ನು ಹೋದ ತಕ್ಷಣ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ನಾವು ಕೇಳಿದ್ವಿ, ಅದೆಲ್ಲ ಯಾಕೆ ಮಾತಾಡ್ತೀರಿ, ಮಾಡೋ ಕೆಲಸ ಅದೇ ಇದೆ ನಿಮ್ದು, ಬನ್ನಿ ಅಲ್ಲಿ ಒಂದ್ಸರಿ ಬಂದು ಏನ್ ಮಾತಾಡ್ತೀರಿ ಮಾತಾಡಿ, ಮೇಡಮ್ ಹತ್ರ ಮಾತಾಡೋಗಿ ಅಂತ ಹೇಳಿದ್ವಿ. ಅವಾಗ ಅವರು ಇಲ್ಲ ನಿಮ್ಗೆ ಆ ತರ ಮಾಡ್ತೀನಿ ಈ ತರ ಮಾಡ್ತೀನಿ ಅಂದ್ರೆ, ನಮ್ಗೆ ಇಬ್ಬರೇ ಇದ್ದೀವಿ ನಾವು ಮೇಡಮ್. ನಾವು ಅವ್ನಿಗೆ ವಿಷಯ ಗೊತ್ತಾಗಿದೆ, ಅವ್ನು ಬರಲ್ಲ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದು ನಾವು ಇಬ್ರು ಮಾತ್ರ ಹೋಗಿದ್ವಿ. ಅವನಿಗೆ ನಮ್ಗೆ ಜೋರು ಮಾಡಿ ಪಟ ಅಂತ ಕಾರತ್ ಹೊರಟು ಹೋಗ್ಬಿಟ್ರು ಮೇಡಮ್, ವಾಪಸ್ ಬರಲಿಲ್ಲ ಅವನು.
ಯಾವ ತರ ದಾರ ಕಟ್ಟಿರ್ತಾರೆ, ಯಾವ ತರ ಇವರು ನೋಡಿ. ಎಲ್ರೆದ್ರ ಕಟ್ಟಲ್ವಾ ಅದು? ಇಲ್ಲ ಇಲ್ಲ, ದಾರ ಕಟ್ಟೋದು ಒಳಗಡೆ ಮೇಡಮ್, ಒಳಗಡೆನೆ ಕಟ್ತಾನೆ ಮೇಡಮ್ ದಾರ. ಒಳಗಡೆ ಅದು ಎರಡು ಸೊಪ್ಪೆನ ಹಾಸಿದ್ರು, ನಾನೇ ಹಾಸ್ ಬಂದೆ. ಅವ್ರಿಗೆ ಒಂದೇ ಬೆಡ್ಶೀಟು, 2 ದಿಂಬು, ಮತ್ತೆ ನೋಡೋ ನೋಟಕ್ಕೆ 2. ಅವರು ನೀವು ಬೆಡ್ಶೀಟ್ ತಗೊಂಬನ್ನಿ ಅಂತ ನಮ್ಮ ಸ್ವಾಮೀಜಿಗಳು ಹೇಳ್ತಾರೆ. ನಾನೇನ್ ಮಾಡಿದೆ ನೋಡೋಣ ಅಂತ ನನ್ನ ಮಗುನ ಕಟ್ಟೆ ಮೇಲೆ ಮನಸ್ಸಿದೆ, ಇಲ್ಲಿ ಒಂದು ಸಣ್ಣ ಕಟ್ಟೆ ಇದೆ ಕೆಳಗೆ. ಪಾಪು ಮಲಗಿದ್ಲು, ಭಾರಿ ಮಳೆ ಬರೋ ಸಂದರ್ಭ ಇತ್ತು. ಈ ಥರ ನನಗೆ ನನ್ನ ಅಣ್ಣ ಈ ಥರ ಮೋಸ ಮಾಡಿಬಿಟ್ಟಲ್ಲ ಅಂತ ನನಗೆ ದುಃಖನೇ ಇತ್ತು. ಇವ್ನ ಕಂಡಿಡಿಯೋದು ಸಾಧನೆ ಮಾಡಬೇಕಲ್ಲ, ನನಗೆ ಈ ಸಮಾಜದಲ್ಲಿ ನಾನು ಇವ್ರನ್ನ ತರಬೇಕು ಹೊರಗಡೆ ಅಂತ ನಾನೇನು ಮಾಡಿದೆ, ಮಗುನ ಮಲಸಿದೆ. ಆ ಕಡೆ ಈ ಕಡೆ ಎಂಡೆನ ತೆಗೆದೆ. ಅವರು ನಮ್ಮ ಸ್ವಾಮೀಜಿದು ಆ ಹೆಣ್ಮಗಳ ಮೇಲೆ ಅವರ ತಲೆ ದಿಂಬು, ಅವ್ರ ತಲೆ ಇತ್ತು, ದಾರ ಜಂಟಿ ಇದ್ದು, ಅವ್ರ ತಲೆ ದಿಂಬು ಮಾತ್ರ ನನ್ನ ಯಜಮಾನ್ರದೇ ಅವರಲ್ಲಿ ಹೆಣ್ಮಕ್ಳು. ಬೆಳಗ್ಗೆ 4 ಗಂಟೆವರೆಗೂ ಅಲ್ಲಿರ್ತಾರೆ ರೂಮಲ್ಲೇ ಮೇಡಮ್. 4 ಗಂಟೆ ಆದಮೇಲೆ ಆ ಹುಡುಗಿನ ಅವನಲ್ಲೇ ಮಲ್ಕೊಂಡ್ಬಿಡ್ತಾನೆ. ಅವಳು ಮಾತ್ರ ಕರ್ಕೊಂಡು ಬಂದು ಅವಳಿಗೆ ತಲೆ ಮೇಲೆ ಬಿಂದಿಗೆ ಒರೆಸಿ ದೇವಸ್ಥಾನ ಸುತ್ತ ಹಾಕಿ ಸ್ನಾನ ಮಾಡ್ತಾರೆ. ನಾನೇ ಹಾಕ್ಬೇಕಮ್ಮ ನೀರು. ಈಗ ಬರ್ತಾರ ಸಡನ್ ಆಗಿ 4 ಗಂಟೆಗೆ ಅವ್ರು ಬರ್ತಾರೆ. ಇವರು ನಮ್ಮ ಯಜಮಾನ್ರು 8 ಗಂಟೆಗೆ ಇವರು ಸ್ನಾನ, ನಾನೇ ಅವ್ರಿಗೆ ನೀರು ಹಾಕ್ಬೇಕಲ್ವಾ. ಬಂದಾಗ ಅವರು ಮತ್ತೆ ಆ ಥರ ಪಾಪದ ಕೆಲಸ ಮಾಡಿರ್ತಾರಲ್ಲ, 2 ಕೊಡ ನೀರು ಹಾಕ್ಬೇಕು ನಾನೇ. ಅವ್ರಿಗೆ 4 ಗಂಟೆಗೆ ಆಂಜನೇಯನ ಸ್ವಾಮಿನ ಸುತ್ತರಿಬೇಕು. ಇವ್ರು ಇದೆಲ್ಲ ಮಾಡೋದು ದುಡ್ಡಿಗಾಗಿನ? ದುಡ್ಡಿಗೆ. ಈಗ ಒಂದು ಏನಿಲ್ಲ ಅಂದ್ರೆ ಒಂದು 18 ಲಕ್ಷ ಅಂತೂ ಅಮೌಂಟ್ ಸೇರಿದೆ. ಅಷ್ಟು ಹಣ ಕೊಡ್ತಾರಲ್ಲ ಮೇಡಮ್, ದುಡ್ಡು ಹುಂಡಿಗೆ ಹಾಕಿ ಅಂತ ಹೇಳ್ತಾರೆ, ಕೈಯಲ್ಲಿ ದುಡ್ಡೇ ತಗೊಳ್ಳಲ್ಲ. ಇಲ್ಲಾಂದ್ರೆ ಶಿಷ್ಯಂದ್ರು ಇಲ್ಲ ಅನ್ನ ಅತ್ತಿಗೆ ಇಸ್ಕೊಂತಾರೆ. ಆಮೇಲೆ ದಾರ ಕಟ್ಟಕ್ಕೆ ಅವ್ನು ಒಳಗಡೆ ಹೋದ್ರೆ ಶಿಷ್ಯಂದ್ರು ಮತ್ತೆ ಅನ್ನ ಅತ್ತಿಗೆ ಅವರೇ ಕಾವಲು ಕಾಯ್ತಾರೆ ಮೇಡಮ್. ಬೇರೆ ಯಾರು ಆ ರೂಮ್ ಹತ್ರ ಹೋಗ್ಲಿಕ್ಕೆ ಬಿಡಲ್ಲ. ಕಟ್ಲೆ ಅಂತ ಈ ದೊಡ್ಡ ಬಿಲ್ಡಿಂಗ್ಗಳು ಆಗ್ತಾವಲ್ಲಮ್ಮ, ನಾನು ಅದನ್ನ ನೋಡಿರೋ ದೃಶ್ಯನೇ. ಬಿಲ್ಡಿಂಗ್ಗಳಿಗೆ ಏನ್ ಮಾಡಿದ್ರೆ ಅವಾಗ ಕಾರ್ ಇದ್ದಿಲ್ಲ, ಇವಾಗ ತಗೊಂಡಿದ್ದಾರೆ. ಕಾರ್ ಬೇರೆ ಇದೆ? ಕಾರ್ ಸ್ವಂತ ತಗೊಂಡಿದ್ದಾರೆ, ಒಂದು ಓಮಿನಿ ಕಾರ್ ತಗೊಂಡಿದ್ದಾರೆ. ಹೋಗ್ಬೇಕಲ್ಲ ಸ್ವಾಮಿಗೆ. ಮತ್ತೆ ಅವರು ಬಂದು ಈಗ ಹಿಂಗ್ ಬೆಂಗಳೂರಿಗೆ ಮತ್ತೆ ಇವರು ಟಾಟಾ ಸುಮಲ್ಲೇ ಬರೋರು. ಅವ್ರಿಗೆ ಬೇಡ, ನಾವೇ ಸ್ವಂತ ಕಾರ್ ಮಾಡ್ಬಿಟ್ರೆ ನಮಗೆ ಉಳಿತಾಯ ಆಗುತ್ತಲ್ವಾ. ಆಮೇಲೆ ಅವ್ರು 1 ಕ್ವಿಂಟಲ್ 2 ಕ್ವಿಂಟಲ್ ಅಕ್ಕಿ, ಸಣ್ಣಕ್ಕಿ, ಮತ್ತೆ ಬೆಲ್ಲ, ಬಾಳೆಹಣ್ಣು, ಪ್ರತಿಯೊಂದು ಸ್ವಾಮೀಜಿಗೆ ಬಟ್ಟೆ ಸಹ ಅವರೇ ಹೆಲ್ಪ್ ಮಾಡೋರು. ದುಡ್ಡು ಮಾತ್ರ 6 ಜನ ಶಿಷ್ಯಂದ್ರ ಕರ್ಕೊಂಡು ಹೋಗೋರು ಒಂದೊಂದು ಟೈಮ್ಗೆ. ಅವ್ರಿಗೆಲ್ಲ ಬಟ್ಟೆ ಮತ್ತೆ ಅವ್ರಿಗೆ 20,000 ರೂಪಾಯಿ ಒಂದೊಂದು ದಿನಕ್ಕೆ ಒಬ್ಬೊಬ್ರಿಗೆ ಹಂಚ್ಕೊಂಡವ್ರು.